ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಒಂದು ದಿನ ಇಡ್ಲಿ ಹಿಟ್ಟನ್ನು ರುಬ್ಬಿ 2 ದಿನ ಯಾವ ಥರ ಡಿಫ್ರೆಂಟಾಗಿ ನಾವು ತಿಂಡಿ ಮಾಡ್ಕೋಬೋದು ಅಂಥೇಳಿ ನಾನು ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಇಡ್ಲಿ ದೋಸೆ ಎರಡನ್ನೂ ನೆನೆಸ್ಕೊಬಿಡ್ತೀನಿ. ನಾನು ಒಂದೇ ಸರಿ ರುಬ್ಕೊಂಡ್ಬಿಡ್ತೀನಿ ಒಂದಿನ. ಅದ್ರ ಜೊತೆಗೆ ನಾನು ಕಾಯಿ ತುರಿ ಕೂಡ ರುಬ್ಕೊಂಡ್ಬಿಟ್ಟೆ, ತೆಂಗಿನಕಾಯಿ ಕೂಡ ರುಬ್ಬಿಟ್ಕೊಂಡ್ಬಿಟ್ಟಿರ್ತೀನಿ. ಇಡ್ಲಿಗೆ ನೆನೆಸಿದ್ದೀನಿ. ಇಡ್ಲಿಗೆ ನಾನು 2 ಗ್ಲಾಸ್ ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ, ಅರ್ಧ ಗ್ಲಾಸು ಉದ್ದಿನಬೇಳೆ, ಅರ್ಧ ಗ್ಲಾಸ್ ಸಬ್ಬಕ್ಕಿ, ಒಂದು ಅರ್ಧ ಗ್ಲಾಸು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ತೊಳ್ಕೊಂಬಂದು ನೆನೆಯೋಕೆ ಇಟ್ಬಿಡೋಣ. ಇದು ನಾನು ಒಂದು ಗಂಟೆಗೆ ನೆನೆಸ್ತಾ ಇದ್ದೀನಿ. 1 ಗಂಟೆಗೆ ನೆನೆಸಿ ರಾತ್ರಿ 8 ಗಂಟೆಗೆ ನಾನು ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ಲೇಟಾಗೆ ರುಬ್ತೀನಿ, ಯಾಕಂದರೆ ನನ್ನ ಕೈಲಿ ಬೇಗ ಹುಳಿ ಬಂದುಬಿಡುತ್ತೆ. ಹಂಗಾಗಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ದೋಸೆ ಕೂಡ ಅಕ್ಕಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದೇ ಸರಿ ದೋಸೆಗೂ ನೆನೆಸಿಟ್ಕೊಂಡ್ಬಿಟ್ಟು ನಾವು ಎಲ್ಲನೂ ರುಬ್ಕೊಂಬಿಡೋಣ. ರುಬ್ಬಿದ್ದಾಗಿದ್ದನ್ನು ನಾನು ನೈಟೇ ರುಬ್ಕೊಂಬಿಟ್ಟಿದ್ದೆ. ಇದು ಮಾರನೇ ದಿನ ಬೆಳಗ್ಗೆಗೆ ನೋಡಿ, ಇದು ಬಂದುಬಿಟ್ಟು ದೋಸೆ ಹಿಟ್ಟು ಯಾವ ಥರ ಹುಳಿ ಬಂದಿದೆ ಅಂತ ನೋಡಿ. ಈ ಥರ ಬಂದಿರುತ್ತೆ. ನಾನು ಸುಮ್ಮನೆ ತೋರಿಸ್ತೀನಿ. ಇದನ್ನು ನಾನು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವರು ನೈಟಿಗೆ ಅನ್ನ ತಿನ್ನೋದಿಲ್ಲ, ಹಂಗಾಗಿ ದೋಸೆ ಅಥವಾ ಅವ್ರಿಗೆ ಚಪಾತಿ ಇಲ್ಲ ಉಪ್ಪಿಟ್ಟು ಮಾಡಬೇಕಾಗುತ್ತೆ. ಈ ದೋಸೆ ಹಿಟ್ಟನ್ನು ಹಾಗೆ ಇಟ್ಕೊಂಡು ಅವ್ರಿಗೊಂದು 2-3 ದಿನಕ್ಕೆ ವಾರಕ್ಕೆ 2 ಸರಿ ರುಬ್ಬಿದಾಗ ಸರಿ ಹೋಗ್ಬಿಡುತ್ತೆ. ನೋಡಿ ಇಡ್ಲಿ ಹಿಟ್ಟು ಕೂಡ ಯಾವ ಥರ ಉಬ್ಬಿದೆ ಅಂತೇಳಿ. ಇದು ನನಗೆ 2 ದಿನಕ್ಕೆ ಬಂದುಬಿಡುತ್ತೆ. ತಿಂಡಿ ತಿನ್ನೋರು ಎಲ್ಲರೂ ತಿಂದರೆ 1 ದಿನಕ್ಕೆ ಖಾಲಿ ಆಗುತ್ತೆ, ಇಲ್ಲಾಂತಂದರೆ 2 ದಿನ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾನ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಮನ ಇರಲಿ, ಯಾವಾಗಲೂ ಸೋಡಾ 1 ಚಿಟಿಕೆ ಜಾಸ್ತಿ ಆದರೂ ನಾಲಿಗೆಗೆ ಒಂಥರ ಎಳ್ತಾ ಬರೋಂಗೆ ಎಳೆಯೋ ಥರ ಬರುತ್ತೆ, ಒಂಥರ ಇದು ಬರುತ್ತೆ, ಮತ್ತು ಅರಿಶಿನ ಕಲರ್ ಆಗಿಬಿಡುತ್ತೆ. ಈ ಸ್ವಲ್ಪ ನಾವು ಸೋಡಾನ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. ನಾನು ಕಾಫಿ ಮಾಡ್ಕೊಂಡಿದ್ದೆ, ನನ್ನ ಮಗನಿಗೂ ನನಗೂ ಕಾಫಿ ಮಾಡ್ಕೊಂಡಿದ್ದೆ. ಇವತ್ತು ಇಡ್ಲಿಗೆ ನಾನು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ನಾನು ಒಂದು 4 ಟೊಮೆಟೊನ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಬೇಕಿದ್ರೆ ಸಾಂಬಾರು ಈರುಳ್ಳಿ ಇದ್ದರೆ ಕೂಡ ಹಾಕ್ಕೋಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, 1.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 4 ಟೀ ಸ್ಪೂನಷ್ಟು ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಅಷ್ಟೇ. ಬೇಳೆ ಜಾಸ್ತಿ ಹಾಕಿಲ್ಲ, ಬೇಳೆ ಹಾಕದೆ ಕೂಡ ನಾವು ಮಾಡ್ಬೋದು, ಚೆನ್ನಾಗಿರುತ್ತೆ. ಇಷ್ಟನ್ನೇ ಹಾಕಿ ನಾವು ಒಂದು ವಿಷಲ್ ಬರೆಸ್ಕೊಂಡ್ರೆ ಮತ್ತೆ ಗಿಬ್ಬಿ ನಾವು ಒಗ್ಗರಣೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಬೇಳೆ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಗಟ್ಟಿ ಇರಲಿ ಅಂತೇಳಿ. ಇದನ್ನು ಹಾಕಿ ನಾನು ಒಂದೇ ಒಂದು ವಿಷಲ್ ಬರೆಸ್ಕೊಂಡು ಇದನ್ನು ತಣ್ಣಗಾದ್ಮೇಲೆ ನಾವು ನೈಸಾಗಿ ಸ್ವಲ್ಪ ತರಿಯಾಗಿ ನಾವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ಸುಮ್ಮನೆ ಹಂಗೆ ತಿರುಗಿಸಿ ಬಿಟ್ಟರೆ ಸಾಕಾಗುತ್ತೆ. ಇವಾಗ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಹೇಳ್ತೀನಿ ನೋಡಿ, ಇಡ್ಲಿ ಪಾತ್ರೆ ಎಷ್ಟು ಕ್ಲೀನಾಗಿದೆ ಅಂತಂದರೆ, ನೀವು ನಿಂಬೆಹಣ್ಣನ್ನು ಯೂಸ್ ಮಾಡಿರ್ತೀರಲ್ವ, ಅದನ್ನು ಕಟ್ ಮಾಡಿ ಬಿಸಾಕ್ತೇನೆ ಆ ಸಿಪ್ಪೆನ ನೀವು ಹಾಗೆ ಇಟ್ಕೊಂಡು ಕೂಡ ಇದನ್ನು ಹಾಕಿದಾಗ ಸಿಪ್ಪೆ ಯೂಸ್ ಆಗುತ್ತೆ, ಪಾತ್ರೆನೂ ಕ್ಲೀನ್ ಆಗುತ್ತೆ. ನೋಡಿ ಇಡ್ಲಿ ತಟ್ಟೆಗಳು ಕೂಡ ನಮಗೆ ನೀಟಾಗಿರುತ್ತೆ, ಇಲ್ಲಾಂದರೆ ತಟ್ಟೆಗಳು ಕಪ್ಪಾಗ್ತವೆ, ಪಾತ್ರೆನೂ ಕಪ್ಪಾಗುತ್ತೆ, ಆಗಿರುತ್ತೆ. ಈಗ ಮಾಡ್ಕೊಂಡಾಗ ನಮಗೆ ಹೊಸ ಪಾತ್ರೆ ಥರನೇ ಇರುತ್ತೆ. ನಿಂಬೆಹಣ್ಣು ಇಲ್ಲಾಂದರೆ ಒಂದು ಚಿಟಿಕೆ ಹುಣಸೆ ಹಣ್ಣು ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿ ಇಡ್ಲಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿನೆಲ್ಲ ಹಾಕ್ಕೊಂಡು ಇಟ್ಬಿಡೋಣ. ಇಡ್ಲಿ ನಾವು ಒಂದು 5 ನಿಮಿಷ ಫಸ್ಟಿಗೆ ಒಂದು 5 ನಿಮಿಷ ಹೈ ಫ್ಲೇಮ್ ಇಡಬೇಕು, ಮತ್ತು ಒಂದು 5 ನಿಮಿಷ ನಾವು ಲೋ ಫ್ಲೇಮ್ ಇಟ್ಟಾಗ ಇಡ್ಲಿ ಕರೆಕ್ಟಾಗಿ ಬೆಂದ್ಬಿಡುತ್ತೆ. 10 ನಿಮಿಷ, ಇಲ್ಲಾಂದರೆ ಮೀಡಿಯಮ್ ಉರಿನಲ್ಲಿ ನಾವು ಒಂದು 7 ನಿಮಿಷ ಇಟ್ಟಾಗ ಕರೆಕ್ಟಾಗಿ ಇಡ್ಲಿ ಬೆಂದ್ಬಿಡುತ್ತೆ. ನೋಡಿ ಇವಾಗ ಇಡ್ಲಿ ಬೆಂದಿದೆಯಾ ಅಂತ ನೋಡಿದರೆ ಬೆಂದಾಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇಡ್ಲಿ ಪಾತ್ರೆನ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ನಾವು ತೆಗೆದಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ನಾವು ಬಿಸಿಲೇ ಇದ್ದಾಗ ನಮಗೆ ಇಡ್ಲಿ ಬೆಂದಿದೆ ಅನಿಸೋದಿಲ್ಲ, ಮುದ್ದೆ ಅನಿಸ್ಬಿಡುತ್ತೆ. ನೋಡಿ ಯಾವ ಥರ ಮೃದುವಾಗಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ ಇಡ್ಲಿನೆಲ್ಲ ನಾನು ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು
ಪ್ರತಿಯೊಂದು ಅಡುಗೆ ಮಾಡಿದಾಗಲೂ ಅಷ್ಟೇ, ನಾನು ಅನ್ನ ಸಾರನ್ನ ಮಾಡಿದಾಗಲೂ ಅಷ್ಟೇ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ಅನ್ನನ. ಮತ್ತು ಸಾರನ್ನ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಪಾತ್ರೆ ತೊಳ್ಕೊಂಬಿಟ್ರೆ ನನಗೆ ನೀಟಾಗಿರುತ್ತೆ. ಹಾಗಾಗಿ ಮತ್ತೆ ನೋಡಿ, ಇದು ಮಾರನೇ ದಿನ ನಾನು ಮೊದಲಿಗೆ ಪಾತ್ರೆಯಲ್ಲಿ ಬಟ್ಲಲ್ಲಿ ಇಡ್ಲಿ ಮಾಡಿದ್ದೆ, ಇವಾಗ ತಟ್ಟೆ ಇಡ್ಲಿ ಮಾಡಿದ್ದೀನಿ. ಇದನ್ನು ನಾನು ಈ ಎಣ್ಣೆ ಬಾಟ್ಲನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಇದು ಸ್ಪ್ರೇ ಮಾಡೋದ್ರಿಂದ ನನಗೆ ತುಂಬ ಅನುಕೂಲ ಇದೆ. ನೋಡಿ, ಈ ಥರ ತಟ್ಟೆ ನಂದಿದ್ದು ದೊಡ್ಡ ತಟ್ಟೆ ಇದೆ. ಇದರಲ್ಲಿ ನಮಗೆ 4 ಇಡ್ಲಿ ಇಡಿಸುತ್ತೆ, 4 ಸೌಟ್ ಇಡಿಸುತ್ತೆ. ಇದರಲ್ಲಿ 4 ಸೌಟ್ ಇಡಿಸಿದಾಗ ಇರುತ್ತೆ. ನಾನು 3.5 ಸೌಟ್ ಹಾಕ್ಕೊಳ್ತೀನಿ. ಇದರಲ್ಲಿ ತುಂಬ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಇಡ್ಲಿ ತಿಂದರೆ ಸಾಕು, ಆ ಥರ ಹೊಟ್ಟೆ ತುಂಬಿಡುತ್ತೆ. ಇದನ್ನು ಕೂಡ ಅಷ್ಟೇ ನಾವು ಒಂದು 5 ನಿಮಿಷ ಜೋರೂರಿನಲ್ಲಿ, ಒಂದು 10 ನಿಮಿಷ ನಾವು ಲೋ ಫ್ಲೇಮಲ್ಲಿ. ಇದು ಯಾಕಂದರೆ ನಾವು ಒಟ್ಟಿಗೆ ಹಾಕಿರ್ತೀವಲ್ಲ, ಇಡ್ಲಿ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಜಾಸ್ತಿ ಹಿಟ್ಟು ಹಾಕಿರ್ತೀವಲ್ಲ, ಇದನ್ನೊಂದು 5 ನಿಮಿಷ ಎಕ್ಸ್ಟ್ರಾ ನೀವು ಬೇಯಿಸ್ಕೋಬೇಕಾಗುತ್ತೆ. ಒಂದು 15 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಆ ಥರ 4 ಇದೆ. 6 ಇದ್ದಿದ್ದು ತಟ್ಟೆ ಇತ್ತು, ನಾನು ಯಾರಿಗೋ ಒಬ್ಬರಿಗೆ ಗಿಫ್ಟ್ ಕೊಟ್ಬಿಟ್ಟೆ. ಇದಿದ್ದು ಇವಾಗ ನಾನೊಂದು 15 ನಿಮಿಷ ನಾನು ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಅಥವಾ ನೀವು ಮೀಡಿಯಮ್ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಹಾಗೆ ನೈಟ್ ತೊಳೆದಿರೋ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತೊಳೆದು ಎತ್ತಿಡ್ತಾ ಇದ್ದೀನಿ. ನಮ್ಮ ಸೊಸೆ ಎಲ್ಲ ತೊಳೆದು ಇಟ್ಟಿದ್ಲು ನೈಟೇ ಪಾತ್ರೆ ಎಲ್ಲ, ಅದನ್ನೆಲ್ಲ ಜೋಡಿಸ್ಕೊಬಿಡ್ತಾ ಇದ್ದೀನಿ. ಜೋಡಿಸ್ಕೊಂಬಿಟ್ಟು ಅವ್ರು ಎದ್ದೇಳೋಷ್ಟೊತ್ತಿಗೆ ನನಗೆ ಹುಷಾರಿಲ್ಲ, ಹಂಗಾಗಿ ಅವರೇ ಮಾಡ್ಕೋತಾರೆ. ಅವ್ರು ಎದ್ದೇಳೋದು ಸ್ವಲ್ಪ ಲೇಟ್ ಅಂದ್ಬಿಟ್ಟು ನಾನು ಮಾಡ್ಕೊಂಬರ್ತೀನಿ, ಬಂದರೆ ಬೈತಾರೆ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಜೋಡಿಸ್ಕೊಂಬಿಟ್ಟು, ಸ್ವಲ್ಪ ಪಾತ್ರೆ ಇದ್ದರೆ ಅದನ್ನು ನಾನು ಟಿಫನ್ ಮಾಡಿರೋ ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟು ನಾನು ಹೋಗಿ ಮಲಗಿಬಿಡ್ತೀನಿ. ಅವ್ರಿಗೆ ಅಷ್ಟೇ ಅವ್ರಿಗೆ ಹೆಲ್ಪ್ ಮಾಡೋದು ನಾನು. ಮತ್ತು ಮಿಕ್ಕಿದ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ. ಇಡ್ಲಿನೂ ಆಗಿದೆ. ಇಡ್ಲಿಗೆ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಇಡ್ಲಿ ರೆಡಿಯಾಗಿದೆ ನೋಡಿ, ಈ ಥರ ಇಡ್ಲಿ ಇರುತ್ತೆ. ಈ ಥರ ನಾವು ಇವಾಗ ನೀರು ಚುಮ್ಕಿಸ್ಕೊಂಡು ಒಂದು 2 ನಿಮಿಷ ನೀರು ಚುಮ್ಕಿಸಿ ಬಿಡಬೇಕಾಗುತ್ತೆ. ನಾವು ತಕ್ಷಣವೇ ಎತ್ತೋದಕ್ಕೆ ಬರೋದಿಲ್ಲ. ತಟ್ಟೆ ತೆಗಿಬೇಕಾದ್ರೆ ಹುಷಾರಾಗಿರಬೇಕು. ತಟ್ಟೆ ತುಂಬ ಚೂಪಾಗಿರುತ್ತೆ ಅದು ಸ್ಟ್ಯಾಂಡು. ನೋಡಿ, ಇವಾಗೆಲ್ಲ ನೀರು ಹಾಕಿಟ್ಬಿಡ್ತೀನಿ. ಒಂದು 2 ನಿಮಿಷ ನಾವು ಬಿಟ್ಟಾಗ ಸ್ವಲ್ಪ ತಣ್ಣಗಾದಾಗ ತೆಗಿಯೋದಕ್ಕೆ ಈಸಿಯಾಗಿರುತ್ತೆ. ನೋಡಿ, ಈ ಥರ ನಾವು ಸೈಡಲ್ಲಿ ಒಂದು ಮಾಡಿಕೊಂಡು, ಅಥವಾ ನಾವು ಒಂದು ತಟ್ಟೆನ ಬಾರ್ಲಾಕ್ಬಿಟ್ಟು ತಟ್ಟಿದ್ರೆ ಕೂಡ ಬಂದ್ಬಿಡುತ್ತೆ. ಈ ಥರ ನೋಡಿ ಯಾವ ಥರ ಮೆತ್ತಗಿದೆ ನೋಡಿ ಇಡ್ಲಿ. ಈ ಥರ ಎಲ್ಲ ಇಡ್ಲಿನೂ ಹಾಕ್ಕೊಂಬಿಡೋಣ. ಎಲ್ಲ ಇಡ್ಲಿನೂ ಹಾಕ್ಕೊಂಡು ಮತ್ತು ನಾನು ಇವಾಗ ಚಟ್ನಿ ಮಾಡ್ಕೊಂಬಿಡ್ತೀನಿ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಿನ್ನೆ ಸಾಂಬಾರು ಮಾಡಿದ್ದೆ, ಇವತ್ತು ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೆ, 1 ಕಪ್ಪಿನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ಕಾಲು ಇಂಚಿನಷ್ಟು ಶುಂಠಿ, ಒಂದು 6-7 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು. ಇದರ ಜೊತೆಗೆ ನೀವು ಒಂದು 1/4 ಟೀ ಸ್ಪೂನಷ್ಟು ಒಂದು 10-15 ಕಾಳಷ್ಟು ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನು ಸಕ್ಕರೆ ಹಾಕೋಕ್ಕೆ ಮರ್ತೋಗಿದ್ದೀನಿ ಇದರಲ್ಲಿ. ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಕೊಟ್ಕೊಂಡ್ರೆ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಇದಕ್ಕೆ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಮಗನಿಗೆ ಕಡಲೆಬೇಳೆ ತುಂಬ ಇಷ್ಟ, ಅದಕ್ಕಾಗಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದ್ರ ಜೊತೆಗೆ ಒಣಗಿದ ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ನಾವು ಸ್ವಲ್ಪ ಹಿಂಗು ಹಾಕಿದ್ರೆ ಕೂಡ ಟೇಸ್ಟ್ ಇರುತ್ತೆ. ಹಿಂಗು ಒಣಗಿದ ಮೆಣಸಿನ್ಕಾಯಿ ನಾನು ಹಾಕಿಲ್ಲ. ಇದಾದಮೇಲೆ ನೋಡಿ ತಿರುಗಿಸ್ಕೊಂಡು ಸ್ವಲ್ಪ ನೀರಾಕಿ ಚಟ್ನಿ ಮಾಡಿಕೊಂಡ್ರೆ ಇಡ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಚಟ್ನಿ ತಿನ್ನೋದಕ್ಕೆ ಸ್ವಲ್ಪ ನೀರಲ್ಲಿ ನೀರು ಹಾಕಿ ಈ ಥರ ಒಗ್ಗರಣೆ ಮಾಡಿಕೊಂಡು ತಿಂದರೆ, ಚಟ್ನಿ ಒಗ್ಗರಣೆ ಮಾಡೋಕ್ಕೆ ನೀವು ಸ್ವಲ್ಪ ನೀರು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತಟ್ಟೆ ಇಡ್ಲಿನೂ ರೆಡಿಯಾಗಿದೆ. ಒಟ್ಟು 5 ಇಡ್ಲಿ ಬಂತು ಇದರಲ್ಲಿ. 5 ಇಡ್ಲಿ ನಾವು 4 ಜನ ಇದ್ದೀವಿ ಈಗ. ಮತ್ತು ನಮ್ಮ ಮನೆಯವರು ಟಿಫನಿಗೆ ಬರೋಲ್ಲ, ನಾವು ಒಂದು 4 ಜನ ಇದ್ದೀವಿ. ಇದರಲ್ಲಿ ನಮ್ಮ ಮಗ ತಿಂದರೆ ತಿಂತಾನೆ, ಇಲ್ಲ ಅಂದರೆ ಇಲ್ಲ. ಹೀಗಾಗಿ ನಾನು ಸ್ವಲ್ಪ ಕಮ್ಮಿನೇ ನಾಷ್ಟ ಮಾಡ್ಕೋತೀವಿ. ನೋಡಿ, ಈ ಥರ ಇಡ್ಲಿನೂ ಇತ್ತು ನೋಡಿ, ಮೆತ್ತಗೆ ಬಂದಿದೆ. ನಿಮ್ಗೆ ಆಗಲೇ ನೋಡಿದ್ದೀರ ನೋಡಿ ಯಾವ ಥರ ಇದೆ ಅಂತೇಳಿ. ಚಟ್ನಿ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ನೋಡಿ, ನಮ್ಮ ವಿಡಿಯೋನ ಯಾರಾದರೂ ನೋಡ್ತಿದ್ರೆ, ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ.
ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಇನ್ನೂ 4 ಜನಕ್ಕೆ ವಿಡಿಯೋ ಹೋಗುತ್ತೆ. ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡಿ, ನಮ್ಮ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ.